ನ್ಯೂಸ್ 42 ಕನ್ನಡ. ನಾವು ಇವತ್ತು ಏನು ಮಹಾತ್ಮ ಗಾಂಧೀಜಿಯವರು 1934 ಬಿಡದಿಗೆ ಬಂದಿದ್ರು ಆ ದಿವಸದ ಒಂದು ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತ ನಾವು 6 ಗಂಟೆಗೆ ಪ್ರಾರಂಭ ಮಾಡಿದ್ದೀವಿ. ರೈತ ಮಹಿಳೆಯರು ಮತ್ತು ನಾವೆಲ್ಲ ಸೇರಿ ಒಂದು 200 ಜನದಷ್ಟು ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಇವತ್ತು ಸಂಪೂರ್ಣವಾಗಿ ನಾವು ಯಾವ ಥರ ಆಹಾರವನ್ನು ಸೇವಿಸಿದೆ ಗಾಂಧಿಗೆ ಒಂದು ಸಮರ್ಪಿಸಬೇಕು ಅನ್ನೋದು ಒಂದು ಉದ್ದೇಶ. ಮತ್ತೊಂದು ಅಂದರೆ ಏನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಗಾಂಧಿ ತತ್ವ ಇಟ್ಕೊಂಡು ನಾವು ಗಾಂಧಿ ತತ್ವದ ಮೇಲೆ ನಾವು ಅಧಿಕಾರ ಮಾಡ್ತೀವಿ, ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತ ಮೂಲಭೂತ ಆಶಯಗಳೇ ಗಾಂಧಿ ತತ್ವ ಅಂತ ಹೇಳ್ತಾರೆ. ಕಾಂಗ್ರೆಸ್ ಪಕ್ಷದ ಮೂಲ ತತ್ವ ಆಶಯಗಳು ಗಾಂಧಿ ತತ್ವದ ಮೇಲೆ ನಾವು ಅಧಿಕಾರ ಮಾಡ್ಕೊಂಡು 70 ವರ್ಷ 80 ವರ್ಷ ದೇಶ ಆಡಿದ್ದಾರೆ. ಗಾಂಧಿ ಕಂಡ ಕನಸೇನು? ಗ್ರಾಮ ಸ್ವರಾಜ್, ಹಳ್ಳಿಗಳ ಅಭಿವೃದ್ಧಿ, ಹಳ್ಳಿಗಳ ಉದ್ಧಾರ ಆದ ಮಾತ್ರ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಏನಂತಂದ್ರೆ ಹಳ್ಳಿ ಜೊತೆಗೆ ರೈತರು ಉಳಿಬೇಕು ಅನ್ನೋದು, ಮತ್ತೆ ಗುಡಿ ಕೈಗಾರಿಕೆಗಳು, ಕೂಲಿ ಕಾರ್ಮಿಕರುಗಳು ಹಳ್ಳಿ ಭಾಗಗಳು ಉಳ್ಕೋಬೇಕು, ನಗರಗಳು ಹಳ್ಳಿಗಳನ್ನ ತಿನ್ನಬಾರ್ದು ಅನ್ನೋ ಉದ್ದೇಶಕ್ಕೆ ಗಾಂಧಿ ಗ್ರಾಮ ಸ್ವರಾಜ್ ಕಂಡು ಅಂಥದ್ರಲ್ಲಿ ಇವರು ಆ ತತ್ವ ಹಿಡ್ಕೊಂಡು ಅಧಿಕಾರಕ್ಕೆ ಬಂದು ಈಗ ಆ ತತ್ವ ವಿರುದ್ಧವಾಗಿ ಇವರು ಅಧಿಕಾರಗಳು ಮಾಡ್ತಾ ಇದ್ದಾರೆ. ಕಳೆದ 10 ತಿಂಗಳಿಂದ ನಾವು ಇಲ್ಲಿ ಹಲವು ರೀತಿಯ ಪ್ರತಿಭಟನೆಗಳು, ರಸ್ತೆ ತಡೆಗಳು, ಮನವಿಗಳು, ಎಲ್ಲಾ ತರದ ಪ್ರತಿಭಟನೆಗಳು ಮಾಡೋದು ಸಹ ಇಲ್ಲಿವರೆಗೂ ಸಹ ಸರ್ಕಾರ ನೀವೇನಪ್ಪ ಅನ್ನೋದು ಇವತ್ತು ರೈತನ ಒಂದು ಕಷ್ಟ ಸುಖ ಕೇಳಿಲ್ಲ. ನೋಡಿ, ಬೆಳಿಗ್ಗೆ 6 ಗಂಟೆಯಿಂದ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ನಾವು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದೀವಿ, ಎಲ್ಲಾ ತರ ಸೋಷಿಯಲ್ ಮೀಡಿಯಾ ಹೊರಡಿಸಿದ್ದೀವಿ. ಇಲ್ಲಿವರೆಗೂ ಒಬ್ಬ ಪೊಲೀಸ್ ಇಲಾಖೆ ಬಂದಿಲ್ಲ, ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಲ್ಲ, ಒಬ್ಬ ಡಾಕ್ಟರ್ ವ್ಯವಸ್ಥೆ ಮಾಡಿಲ್ಲ. ರೈತರಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ರೆ BP ಇದೆ, ಶುಗರ್ ಇದೆ, ಅಸ್ತಮಗಳಿದ್ದಾರೆ, ಚಳಿಗಾಲ ಇದೆ. ರೈತರ ಆರೋಗ್ಯ ಹೆಚ್ಚು ಕಡಿಮೆ ಆದಾಗ ಜಿಲ್ಲಾಡಳಿತ ಇಲ್ಲಿ ಆಂಬ್ಯುಲೆನ್ಸು, ವೈದ್ಯರ ವ್ಯವಸ್ಥೆ, BP ತಪಾಸಣೆ, ಶುಗರ್ ತಪಾಸಣೆ, ಮತ್ತೆ ಪೊಲೀಸ್ ಭದ್ರತೆ ವ್ಯವಸ್ಥೆ ಮಾಡ್ಕೊಡ್ಬೇಕಾಗಿತ್ತು. ನಿನ್ನೆ ಸಹ ನಾವು ಪೊಲೀಸರಿಗೆ ಭದ್ರತೆ ಕೊಡಿ ನಾವು ಮನವಿ ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಯಾವ ತರ ಪೊಲೀಸ್ ಭದ್ರತೆ ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ. ಜೊತೆಗೆ ಯಾವುದೇ ಆರೋಗ್ಯಕ್ಕೆ ಮುಂಜಾಗ್ರತವಾಗಿ ರೈತರಿಗೆ ಯಾವುದೇ ತರ ಕ್ರಮ ಜಿಲ್ಲಾಡಳಿತ ತಗೊಂಡಿಲ್ಲ. ಜಿಲ್ಲಾಡಳಿತ ಉದ್ದೇಶ ಏನ್ ಮಾಡ್ಕೊತೀವಿ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ನಾವು ಮಾಡೋದೇ ಮಾಡ್ತೀವಿ, ನಾವು ಅಕ್ವೇಷನ್ ಮಾಡ್ತೀವಿ, ನಾವು ಯಾರನ್ನು ಕೇಳೋಕ್ಕಿಲ್ಲ, ನಮ್ಮ ಹಕ್ಕ ಐತೆ, ಸರ್ಕಾರಕ್ಕೆ ಪವರ್ ಐತೆ, ನಮ್ಗೆ ಅಧಿಕಾರ ಐತೆ, ನಾವು ಕಿತ್ಕೋತಿ ಭೂಮಿನ ನಿಮ್ಗೆ ಕೇಳೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿ ಬಂಡತನ ಸರ್ಕಾರ ತೋರಿಸ್ತಾ ಇದೆ. ನಾವು ಬೆಳಿಗ್ಗೆ ಇಷ್ಟೆಲ್ಲ ಹೇಳ್ತೀವಿ, ಮನವಿ ಕೊಟ್ಟಿದ್ದೀವಿ, ಮನೆ SP ಕೊಟ್ಟಿದ್ದೀವಿ, ಬ್ರಿಟಿಷ್ ಸ್ಟೇಷನ್ ಮಾಹಿತಿ ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಆಂಬ್ಯುಲೆನ್ಸ್ ಆಗಲಿ ಒಂದು ವೈದ್ಯರ ವ್ಯವಸ್ಥೆ ಸಹ ನಮ್ಮ ರೈತರಿಗೆ ಅವ್ರ ವ್ಯವಸ್ಥೆ ಮಾಡಿಲ್ಲ. ನಮ್ಮನ್ನ ಮನುಷ್ಯರು ಅಂತ ನೋಡ್ತಾರೋ ಇಲ್ವ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗೈತೆ. ರೈತರುಗಳು ಇಷ್ಟು ದಿನ ಧರಣಿ ಮಾಡ್ತಾವ್ರೆ, ಮನವಿಗಳು ಕೊಟ್ಟಿದ್ದಾರೆ, ರಸ್ತೆ ತಡೆಗಳು ಮಾಡಿದ್ದಾರೆ. ಇಷ್ಟೆಲ್ಲ ಆದರೂ ಸಹ ಇವತ್ತು ರೈತರು ಒಂದೇ ಒಂದು ಸಭೆ ಆಗಿಲ್ಲ, ರೈತರು ಕಷ್ಟ ಸುಖ ಕೇಳಿಲ್ಲ. ಕಳೆದ ಸಭೆಯಲ್ಲೂ ಸಹ ಒಂದಿಬ್ರು ವಿಷ ಕುಡಿಯಂತ ಪ್ರಯತ್ನ ಮಾಡೋದು, ಅವರು ಆರೋಗ್ಯದ ಅತ್ಯಂತವಾಗಿ ಏನು ತೊಂದರೆ ಆಗಲ್ಲ, ಅವ್ರ ಯೋಗಕ್ಷೇಮ ಕೇಳೋದಾಗ್ಲಿ, ಅವ್ರ ಆರೋಗ್ಯ ವಿಚಾರಿಸೋದಾಗ್ಲಿ, ಅವ್ರನ್ನ ಧೈರ್ಯ ಹೇಳುವಂತ ಸಹ ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ಮಾಡಿಲ್ಲ. ಇಲ್ಲಿವರೆಗೂ ಜನಪ್ರತಿನಿಧಿಗಳು ಒಬ್ಬರು ಸಹ ಇಲ್ಲಿವರೆಗೂ ಭೇಟಿ ಮಾಡಿಲ್ಲ. ಶಾಸಕರನ್ನ ಮಾಧ್ಯಮದಲ್ಲಿ 2-3 ಬಾರಿ ಪ್ರಶ್ನೆ ಮಾಡ್ತಾರೆ, ಇಲ್ಲ ಇನ್ನು 3 ದಿನದ 4 ದಿನ ಸಭೆ ಕರ್ತೀನಿ, ಮುಂದಿನ ವಾರ ಸಭೆ ಕರ್ತೀನಿ, ರೈತರುಗಳ ಸಮಸ್ಯೆ ಬಗೆಹರಿಸ್ತೀನಿ ಅಂತಾರೆ. ಮಾಧ್ಯಮದವರಿಗೆ ಒಂದು ಏನೋ ಅಂತ ತೇಜೋವತಿ ಉತ್ತರ ಕೊಟ್ಟು ಶಾಸಕರು ತಪ್ಪಿಸ್ಕೊಳ್ತಾರೆ. ಇಲ್ಲಿವರೆಗೂ ರೈತರು ಕರೆದು ಯಾವುದೇ ತರ ಸಭೆಗಳು ಮಾಡ್ತಾರೆ. ಇವತ್ತು ಏನು ನಾವು ಭೂ ಸ್ವಾಧೀನ ವಿರುದ್ಧ ನಿರಂತರವಾಗಿ ಏನು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಇವತ್ತು ಸಹ 1934ರಲ್ಲಿ ಜನವರಿ 6 ಬಿಡದಿಗೆ ಮಹಾತ್ಮ ಗಾಂಧಿ ಒಂದು ದಿವಸ ಅಂತ ಹೇಳಿ ಗ್ರಾಮ ಸ್ವರಾಜ್ ಭೂಮಿ ಸತ್ಯ ಭೂಮಿ ಗ್ರಹ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಇವತ್ತು ಉಪವಾಸ ಸತ್ಯಾಗ್ರಹವನ್ನು ಇವತ್ತು ಬೈರ್ಮಂಗಲ ಸರ್ಕಲ್ನಲ್ಲಿ ಬೈರ್ಮಂಗಲ ಮತ್ತು ಕಂಚಗಾರನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಇಡೀ 26 ಹಳ್ಳಿಯ ಎಲ್ಲ ರೈತ ಬಾಂಧವರು ಸೇರಿ, ರೈತ ಮುಖಂಡರು ಸೇರಿ ಇವತ್ತು ಸತ್ಯಾಗ್ರಹವನ್ನು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ವಿ. ಏನಂದರೆ ಗಾಂಧಿ ತತ್ವ ಗ್ರಾಮ ಸ್ವರಾಜ್, ಗ್ರಾಮಗಳು ಉಳಿಬೇಕು, ಗ್ರಾಮಗಳು ಉಳಿದ್ರೆ ರೈತ ಉಳಿದ್ರೆ ದೇಶ ಉಳಿತದೆ ಅಂತಕ್ಕಂಥದ್ದು ಗಾಂಧಿ ತತ್ವ. ಹಾಗಾಗಿ ಇವತ್ತು ಆ ತತ್ವವನ್ನು ಇಟ್ಕೊಂಡು ಇವತ್ತು ನಾವು ಸಾಂಕೇತಿಕವಾಗಿ ಇವತ್ತು ಇಡೀ ದಿನ ಒಂದು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಏನು ಇವತ್ತು ದೇಶದಲ್ಲಿ ರೈತ ಒಂದು ವಿನಾಶಕ್ಕೆ ಹೋಗ್ತಾ ಇದ್ದಾನೆ, ಅದು ಆಗಬಾರ್ದು ಅಂತ ಹೇಳಿ ಏನು ಗಾಂಧೀಜಿಯವರು ಒಂದು ಇದೇನು ಇಟ್ಕೊಂಡಿದ್ರು ತತ್ವವನ್ನು, ಆ ತತ್ವ ಉಳಿಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಒಂದು ಉದ್ದೇಶ. ನಮ್ಮ ಬೈರ್ಮಂಗಲ ಕಂಚಗಾರನಹಳ್ಳಿ ಪಂಚಾಯತಿಯ 9,600 ಎಕರೆನ ವಶಪಡಿಸ್ಕೊತವ್ರೆ. ಅದರ ವಿರುದ್ಧವಾಗಿ ನಾವು ಇವತ್ತು
ಉಪವಾಸ ಮೌನ ಸತ್ಯಾಗ್ರಹನ ಮಾಡ್ತಾ ಇದ್ವಿ. 1934 ಜನವರಿ 6ರಂದು ಮಹಾತ್ಮ ಗಾಂಧೀಜಿ ಬಿಡದಿಗೆ ಭೇಟಿ ಕೊಟ್ಟಿದ್ರು. ಆ ಸ್ಮರಣಾರ್ಥವಾಗಿ ನಾವು ಉಪವಾಸ ಮೌನ ಸತ್ಯಾಗ್ರಹನ ಮಾಡ್ತಾ ಇದೀವಿ. ಅದರಿಂದ ನಾವು ನಮ್ಮ ಭೂಮಿ ನಮ್ಮ ಹಕ್ಕು ಮತ್ತೆ ಪ್ರಾಣ ಕೊಟ್ಟೆವು ಭೂಮಿ ಕೊಡಲ್ಲ ಅನ್ನೋ ಧ್ಯೇಯ ವಾಕ್ಯದೊಂದಿಗೆ ಇವತ್ತು ಉಪವಾಸ ಮಾಡ್ತಾ ಇದೀವಿ. ಏನೇ ಆದ್ರೂ ನಮ್ಮ ಭೂಮಿ ಕೊಡಲ್ಲ. ಆದ್ರಿಂದ ರಾಜ್ಯ ಸರ್ಕಾರದ ಗಮನ ಸೆಳೆಯೋಕ್ಕೋಸ್ಕರ ನಾವು ಇವತ್ತು ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಇದೇ ದೇಶದಲ್ಲಿ ಮೊದಲ ಬಾರಿಗೆ ಭೂಮಿ ಸತ್ಯಾಗ್ರಹ ನಡೀತಾ ಇರೋದು. ಇದರಿಂದ ಆದ್ರೂ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ರೈತರ ಪರವಾಗಿ ಬಂದು ಏನ್ ನಮ್ಮ ಕಷ್ಟ ಏನ್ ಸುಖ ಅನ್ನೋದನ್ನ ಅವರು ತಿಳ್ಕೋಬೇಕು ಅಂತ ಕೇಳ್ಕೊತೀವಿ. ಇವತ್ತು ಉಪವಾಸ ಸತ್ಯಾಗ್ರಹನ ಇವತ್ತು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ಎರಡು ವಿಚಾರ. ಒಂದು ವಿಚಾರ ಏನಪ್ಪಾ ಅಂದ್ರೆ 1934ರಲ್ಲಿ ಗಾಂಧೀಜಿಯವರು ನಮ್ಮ ಬಿಡದಿಗೆ ಭೇಟಿ ಕೊಟ್ಟಿರೋ ವಿಚಾರ ಒಂದಾದ್ರೆ, ಎರಡನೇ ವಿಚಾರ ಇವತ್ತು ನಮ್ಮ ದೇಶವನ್ನ ಆಳದಂತ ಬ್ರಿಟಿಷ್ನವರು 106 ವರ್ಷ ಆಳ್ವಿಕೆ ಮಾಡಿದ್ರು. ಆ ಟೈಮಲ್ಲಿ ಸಾಕಷ್ಟು ಜನ ಹುತಾತ್ಮರುಗಳು ಒಂದು ಪ್ರಾಣತ್ಯಾಗ ಮಾಡಿದ್ದಾರೆ. ನಮ್ಮ ದೇಶಕ್ಕೆ ಸ್ವತಂತ್ರಕ್ಕೋಸ್ಕರ ಅವರ ಕೊಡುಗೆ ಅಪಾರವಾಗಿದೆ. ಅದರಲ್ಲಿ ಇವತ್ತು ನಮ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಮ್ಮ ಸಾಕಷ್ಟು ಸತ್ಯಾಗ್ರಹ, ದಂಡಿ ಸತ್ಯಾಗ್ರಹ ಇರ್ಬೋದು, ಉಪವಾಸ ಸತ್ಯಾಗ್ರಹ ಇರ್ಬೋದು. ಸೊ ಒಂದು ಶಾಂತಿ ರೀತಿಯಲ್ಲಿ ಇವತ್ತು ಮಾಡಿ ಅವತ್ತು ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತ ಹೇಳ್ಬಿಟ್ಟು ಇವತ್ತು ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತು. ಅಲ್ಲಿಂದ ದೇಶ ನಡ್ಕೊಂಡು ಹೋಗ್ತಾ ಇದೆ. ಹಂತವಾಗಿ ಅವತ್ತು ನಮ್ಮ ದೇಶ ತುಂಬ ಬಡ ರಾಷ್ಟ್ರ ಆಗಿತ್ತು. ನಮ್ಮನ್ನು ಭಿಕ್ಷುಕರ ರಾಷ್ಟ್ರ ಅಂತ ಕರಿತಾ ಇದ್ರು. ಇವತ್ತು ಒಂದು ಅಭಿವೃದ್ಧಿ ಹಂತದಲ್ಲಿ ಹೋಗ್ತಾ ಇರಬೇಕಾದಾಗ ಸೊ ಇವತ್ತು ನಮಗೆ ನಮ್ಮ ರೈತರ ಒಂದು ಹೋರಾಟಗಾರ ಸಮಿತಿನಲ್ಲಿ ಒಬ್ಬ ಮುಂಚೂಣಿಯಲ್ಲಿದ್ದಂಥ ಒಬ್ಬ ವ್ಯಕ್ತಿ ಒಂದು ಕಾಲದಲ್ಲಿ ನಂಜುಂಡಸ್ವಾಮಿ ಅವರು ಅಂತ ಗೊತ್ತಿತ್ತು. ನಂಜುಂಡಸ್ವಾಮಿ ಅವರು ಒಂದು ವಿಚಾರವನ್ನು ಹೇಳಿದ್ರು, ನಾವು ಬಿಳಿ ಬ್ರಿಟಿಷರಿಂದ ನಾವು ಮುಕ್ತಿಯನ್ನು ತಗೊಂಡಿದ್ದೀವಿ. ಆದರೆ ನಮ್ಮ ಸರ್ಕಾರದ ನಮ್ಮ ಬ್ರಿಟಿಷರಿಂದ ನಾವು ರೈತರಿಗೆ ಮುಕ್ತಿ ಸಿಗುವಂಥ ಒಂದು ಕಾಲ ಬರ್ತದೆ, ಸಿಗದೇ ಇರುವಂಥ ಕಾಲ ಬರ್ತದೆ, ನಮ್ಮ ಮೇಲೆ ಅವರು ದಬ್ಬಾಳಿಕೆ ಮಾಡುವಂಥದ್ದು ಕಾಲ ಬರ್ತದೆ ಅಂತ ಹೇಳಿದರು. ಅದು ಅಕ್ಷರಶಃ ನಿಜ ಆಗಿದೆ. ಇವತ್ತು ಸರ್ಕಾರದ ಪ್ರತಿನಿಧಿಗಳು ಇವತ್ತು ಅವರ ಒಂದು ಏಳಿಗೆಗೋಸ್ಕರ, ಅವರ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾ, ಅವರ ಒಂದು ದೊಡ್ಡ ಒಂದು ಗ್ರೋತ್ಗೋಸ್ಕರ ಇವತ್ತು ರೈತರನ್ನ ಇವತ್ತು ರೈತ ಅಂದ್ರೆ ಇವತ್ತು ದೇಶಕ್ಕೆ ಅನ್ನ ಹಾಕುವಂತ ರೈತ. ಇವತ್ತು ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರೋದು ಮೊದಲನೇ ಆದ್ಯತೆ ನಾವೇನ್ ಮಾಡ್ತೀವಿ, ರೈತ, ಅನ್ನ. ಇವತ್ತು ದೇವರನ್ನ ನಾವು ಬೇಡ್ಕೊಳ್ಳೋದು ಪ್ರತಿದಿನ. ಇವತ್ತು ನಮಗೆ ನಮ್ಮ ಯಶಸ್ಸು ಅಂದ್ರೆ ಮೊದಲನೇದು ಅನ್ನ, ನೀರು, ಗಾಳಿ ಬೇಕು ಅಂತ ರೈತರನ್ನ ಇವತ್ತು ಒಕ್ಕಲೆಬ್ಬಿಸುವಂತ ಕೆಲಸನ ಮಾಡ್ತಾ ಇರ್ಬೇಕು. ಅದು ನಂಜುಂಡಸ್ವಾಮಿ ಅವರು ಹೇಳಿದಂಥದ್ದು ಅಕ್ಷರ ನಿಜ ಆಯ್ತು. ಅದಕ್ಕೆ ನಾವು ಬೇರೆ ಬೇರೆ ರೀತಿಯಲ್ಲಿ ಹೋರಾಟಗಳನ್ನೆಲ್ಲ ಮಾಡಿದ್ದೀವಿ. ಅಲ್ಲಿ ನಮ್ಮ ಸ್ನೇಹಿತರುಗಳು ಹೇಳಿದ್ರು ಏನೆಲ್ಲ ಹೋರಾಟ ಮಾಡಿದ್ದೀವಿ ಅಂತ. ಅದಕ್ಕೆ ಅವ್ರು ಯಾರು ಕೂಡ ಸ್ಪಂದಿಸ್ತಾ ಇಲ್ಲ. ನಮ್ಮ ಮುಂದೆ ಅಟ್ಲೀಸ್ಟ್ ಕುತ್ಕೊಂಡು ಅರ್ಧ ಗಂಟೆ ಕುತ್ಕೊಂಡು ಮಾತಾಡಿ ಇದರಲ್ಲಿ ಏನು ಸತ್ಯಾಂಶಗಳೇನಿದೆ, ಪರ ಏನಿದೆ, ವಿರೋಧ ಇದೆ, ಅಲ್ಲಿ ಆ ವಿಚಾರಗಳನ್ನ ಮಂಡಿಸುವಂತ ಕೆಲಸ ಕೂಡ ನಾವು ಮಾಡಿಲ್ಲ. ಹಾಗಾಗಿ ಇವತ್ತು ನಾವೊಂದು ಈ ಕಾರ್ಯಕ್ರಮದ ಹಂತವಾಗಿ ಇವತ್ತು ಗಾಂಧಿ ತತ್ವವನ್ನು ಅನುಸರಿಸ್ತಾ ನಾವು ಉಪವಾಸ ಸತ್ಯಾಗ್ರಹ ಮುಖಾಂತರ ಇವತ್ತು ನಮ್ಮ ಭೂಮಿಯನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇದು ನಮ್ಮ ನ್ಯೂಸ್ 42 ಕನ್ನಡ.